ನಮ್ಮ ಪರಲೋಕದ ತಂದೆಯಾದ ದೇವರು ಒಬ್ಬರೇ ಸತ್ಯ ಜೀವಿಸುವ ದೇವರು, ನಮ್ಮ ಕರ್ತನು ರಕ್ಷಕನಾದ ಮುದ್ದು ತಂದೆ ಯೇಸು ಕ್ರಿಸ್ತ ರಾಜನಿಗೆ ಎಲ್ಲಾ ಪ್ರಭಾವ, ಗೌರವ, ಮಹಿಮೆ, ಶಕ್ತಿ ಮತ್ತು ಅಧಿಕಾರವು ಸದಾ ಕಾಲವೂ ಇರಲಿ. ಆಮೇನ್. ಆದಿಯಲ್ಲಿ ದೇವರು ಆಕಾಶ ಭೂಮಿಯನ್ನು ಉಂಟು ಮಾಡಿದರು. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರಾಗಿತ್ತು. ಆ ವಾಕ್ಯವು ನರವಸ್ಥ ರೀತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದರು. ಧರ್ಮಶಾಸ್ತ್ರ ಮೋಶೆ ಮುಖಾಂತರ ಕೊಡಲ್ಪಟ್ಟಿತು. ಕೃಪೆಯು ಸತ್ಯತೆ ನಮ್ಮ ಕರ್ತನಾದ ತಂದೆ ಯೇಸು ಕ್ರಿಸ್ತನ ಮುಖಾಂತರ ಬಂದು ದೇವರು ಯಾರೆಂದೂ ಕಂಡಿಲ್ಲ. ಯಾವನ ಏಕಪುತ್ರನು ಸ್ವತಃ ದೇವರಾಗಿದ್ದು ತಂದೆ ಎದೆಯಲ್ಲಿದ್ದಾರೋ ಅದನ್ನು ತಿಳಿಯಪಡಿಸಿದರು. ಆಮೇನ್. ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ನಮ್ಮ ಕರ್ತನಾದ ಕ್ರಿಸ್ತನ ಪ್ರತ್ಯಕ್ಷನಾದ ನಿಮಗೆ ಗೊತ್ತಾಗಿದೆ. ಆತನ ಪಾಪವಿಲ್ಲ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆ ಮೇಲನ ಪ್ರೀತಿ ಅವನಲ್ಲಿಲ್ಲ. ಲೋಕದಲ್ಲಿ ಶರೀರದ ಆಶೆ, ಕಣ್ಣಿನ ಆಶೆ, ಬದುಕುಬಾಡಿನ ಡಂಬ ಈ ಮೊದಲಾದವುಗಳೆಲ್ಲ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಶೆ ಗತಿಸಿ ಹೋಗುತ್ತವೆ. ಆದರೆ ತಂದೆ ದೇವ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ಆಮೇನ್. ಮಗನನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ನೋಡಿ ಆತನು ನಮ್ಮ ಪ್ರತಿಯೊಬ್ಬನಿಗೆ ನಿತ್ಯ ಜೀವ ಸಿಕ್ಕಬೇಕೆಂಬುದೇ ನನ್ನ ತಂದೆಯ ಚಿತ್ತವಾಗಿದೆ ಮತ್ತು ನಾನು ಕಡೆಯದಿಂದ ಅವನನ್ನು ಎಬ್ಬಿಸುವೆನೆಂದು ಹೇಳಿದರು. ತಂದೆಯ ಚಿತ್ತವೇನೆಂದರೆ ನೀವು ಶುದ್ಧರಾಗಿರಬೇಕೆಂಬುದೇ. ದೇವರು ನಮ್ಮ ಬಂಡತನಕ್ಕೆ ಕರೆಯದೆ ಶುದ್ಧರಾಗಿದ್ದಕ್ಕೆ ಕರೆದರು. ತಂದೆ ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತ ನಿಮ್ಮ ಸಮೀಪಕ್ಕೆ ಬರು. ಆಮೇನ್.